ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಮುಸ್ಲಿಂ ಮೌಲ್ವಿಯಿಂದ ಪ್ರಾರ್ಥನೆ ಆಗಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ವಿಡಿಯೋ ಹರಿಬಿಟ್ಟು ಹಿಂದೂ ಸಂಘಟನೆಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಉಡುಪಿಯಲ್ಲಾಗಿರೋದು. ಉಪಾಧ್ಯಕ್ಷ ಅಧಿಕಾರ ಸ್ವೀಕರಿಸುವ ವೇಳೆ ಮುಸ್ಲಿಂ ಮೌಲ್ವಿಯೊಬ್ಬರು ಬಂದು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಗಂಗೋಳಿಯಲ್ಲಿ ಕಾಂಗ್ರೆಸ್ ಮತ್ತು ಎಸ್ಡಿಪಿಐ ಅಧಿಕಾರ ಹಂಚಿಕೆ ವೇಳೆ ಈ ಘಟನೆ ಆಗಿದೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗಂಗೋಳಿ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಮುಸ್ಲಿಂ ಮೌಲ್ವಿ ಬಂದ್ರು ದುವಾ ಮಾಡಿಸಿದ್ದಾರಂತೆ. ಎಸ್ಡಿಪಿಐ ಮುಖಂಡರು ಉಪಾಧ್ಯಕ್ಷನ ಅಧಿಕಾರ ಸ್ವೀಕಾರದ ವೇಳೆ ಕರೆಸಿ ಪ್ರಾರ್ಥನೆಯನ್ನ ಕಚೇರಿ ಒಳಗೆ ಮಾಡಿಸಿದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಇರೋದು, ನೀವು ಯಾವ ಧರ್ಮವನ್ನ ಅನುಸರಿಸ್ತೀರಾ, ಎಲ್ಲ ಅನುಸರಿಸ್ತೀರಾ ಅನ್ನೋದಲ್ಲ. ಸರ್ಕಾರಿ ಕೆಲಸಗಳು ನಡೆಯುವಂತಹ ಕಚೇರಿಯಲ್ಲಿ ಈ ರೀತಿಯಾಗಿ ಮಾಡೋದಕ್ಕೆ ಅವಕಾಶ ಇದೆಯಾ? ಮಾಡಿಕೊಟ್ಟವ್ರು ಯಾರು? ಅಪ್ಪಣೆ ಕೊಟ್ಟಂತಹ ದೊಣ್ಣೆ ನಾಯಕ ಯಾರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸರ್ಕಾರಿ ಕಚೇರಿಗಳಲ್ಲಿ ತಮಗಿಷ್ಟ ಬಂದಂತಹ ರೀತಿಯಲ್ಲಿ ನಡ್ಕೊಳ್ಳೋಕ್ಕಾಗತ್ತೆ. ಒಂದು ಡೆಕೋರೆಂಡಮ್ ಅಂತ ಒಂದಿರುತ್ತೆ. ಅದನ್ನೆಲ್ಲ ಬಿಟ್ಟು ನಾವು ನಮಗೆ ಬೇಕಾದಂಗೆ ಮಾಡ್ಕೊಳ್ತೀವಿ ಅಂದರೆ ಸರಿನಾ? ಅದು ಸಹಜವಾಗಿ ಹಿಂದೂ ಸಂಘಟನೆಗಳು ಕೆರಳಿದ್ದಾವೆ. ಮತ್ತು ಈ ಗಂಗೋಳಿ ಭಾಗ ಅಂತ ಹೇಳಿದ್ರೆ ಮುಸ್ಲಿಂ ಪಾಪ್ಯುಲೇಷನ್ ಅತ್ಯಂತ ಹೆಚ್ಚು ಡೆನ್ಸ್ ಇರುವಂತಹ ಪ್ರದೇಶ. ಸೊ ಓಲೈಕೆಯ ಭಾಗವಾಗಿ ಈ ರೀತಿ ಮಾಡಿದ್ರ, ಜನರಿಗೆ ಸಂದೇಶ ಕೊಡೋದಕ್ಕೆ ಈ ರೀತಿ ಮಾಡಿದ್ರ ಪ್ರಶ್ನೆ ಇದೆ. ಅಧಿಕಾರ ಹಂಚಿಕೆ, ಖುಷಿ ಸಂದರ್ಭ, ದೇವರ ಕೃಪೆ ಬೇಕು, ಅದೆಲ್ಲ ನೀವು ಮನೇಲಿ ಮಾಡ್ಕೊಳ್ಬೇಕು. ನಾವು ಎಷ್ಟೇ ದೊಡ್ಡ ಹಿಂದೂ ಮುಸ್ಲಿಂ ಆದರೂ ನಮ್ಮ ಮನೇಲಿರಬೇಕದು. ನಾವು ಕೆಲಸ ಮಾಡುವಂತಹ ಜಾಗದಲ್ಲ.